ನಟಿ ಆಶಿಕಾ ರಂಗನಾಥ್ ಸಂಬಂಧಿ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದ್ದು, ಈಗ ಆಕೆ ಸಾವನ್ನಪ್ಪಿದ್ದಾಳೆ. ಪ್ರೀತಿಸಿದವನ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. 21 ವರ್ಷದ ಹಾಸನ ಮೂಲದ ಯುವತಿ ಅಚಲ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡಿಸೆಂಬರ್ 22ರಂದು ಬೆಂಗಳೂರಿನ ಪಾಂಡುರಂಗನಗರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನೆ ನಡೆದು 10 ದಿನ ಕಳೆದರೂ ಕೂಡ ಆರೋಪಿಗಳ ಬಂಧನವಾಗಿಲ್ಲ ಅಂತ ಹೇಳಿ ಯುವತಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ಈ ಮಯಾಂಕ್ ಬೇರೆ ಯಾರೂ ಅಲ್ಲ, ತನ್ನ ದೂರದ ಸಂಬಂಧಿ ಅಚಲ ಅವರ ದೂರದ ಸಂಬಂಧಿ ಆಗಿರ್ತಾನೆ. ಪ್ರೀತಿಸ್ತೀನಿ ಅಂತ ಹೇಳಿ ನಂಬಿಸಿ ಸುತ್ತಾಡಿ ಕೊನೆಗೆ ಇನ್ನೇನು ಮದುವೆ ಆಗಬೇಕು, ಅಷ್ಟರಲ್ಲಿ ಮೊದಲು ದೈಹಿಕ ಸಂಬಂಧ, ಆಮೇಲೆ ಮದುವೆ ಅಂತ ಹೇಳಿ ಪೀಡಿಸಿರ್ತಾನೆ. ಪ್ರೇಮಿಯ ಒತ್ತಾಯಕ್ಕೆ ಒಪ್ಪುತ್ತಿದ್ದಾಗ ದೈಹಿಕ ಹಲ್ಲೆ, ಮಾನಸಿಕ ಕಿರುಕುಳವನ್ನು ನೀಡ್ತಾ ಇರ್ತಾನೆ. ಜೊತೆಗೆ ಪದೇ ಪದೇ ಫೋನ್ ಮಾಡಿ ಕಿರುಕುಳ ನೀಡಿದ್ರಿಂದ ಮಗಳು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ತಾಯಿ ಇಲ್ಲಿ ಆರೋಪವನ್ನು ಮಾಡಿದ್ದಾರೆ. ಇಂಜಿನಿಯರಿಂಗ್ ಮುಗಿಸಿದ್ರು, ಇನ್ನೇನು ಕೆಲಸಕ್ಕೆ ಸೇರುವಂಥ ತಯಾರಿ ಮಾಡಿಕೊಂಡಿದ್ರು ಅಚಲ. ಇನ್ನು ಈ ಕಡೆ ಮದುವೆಯಾಗೋದಾಗಿ ನಂಬಿಸಿ ಮಯಾಂಕ್ ಕೂಡ ಮೋಸ ಮಾಡಿರ್ತಾನೆ. ಡ್ರಗ್ ಅಡಿಕ್ಟ್ ಆಗಿರ್ತಾನೆ ಮಯಾಂಕ್. ಹಾಗಾಗಿ ಲೈಂಗಿಕ ಕಿರುಕುಳವನ್ನು ಮಾಡ್ತಿರ್ತಾನೆ. ಮಗಳ ಸಾವಿಗೆ ಕಾರಣವಾದವರನ್ನು ಕೂಡಲೇ ಬಂಧಿಸಿ ಅಂತ ಅಚಲ ಪೋಷಕರು ಆಗ್ರಹ ಮಾಡಿದ್ದಾರೆ. ಇವಳು ಗೆಲ್ದಿರೋ ಅಂತ ಆಸೆ ಎಲ್ಲ ಹುಟ್ಟಿಸಿ ಕೊನೆಗೆ ಆಲ್ ಆಫ್ ಸಡನ್ ಒಂದೇ ಸತಿ ಸಡನ್ ಆಗಿ ನೋಡಿದ್ರೆ ಅವನಿಗೊಂದು 10 ಹುಡುಗಿರ ಜೊತೆ ಸಂಪರ್ಕ ಇದೆ ಅನ್ನೋದು ಅವಳಿಗೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಿಂದ ಗೊತ್ತಾದಾಗ ಲಿಮಿಟ್ ಮೀರಿದಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಅದನ್ನು ಪದೇ ಪದೇ ಕೇಳಿದಂತೆ ಯಾಕೆ ಹಿಂಗೆ ಅಂತ ಅದಕ್ಕೆ ಅವ್ನು ಬಾಯಿಗೆ ಬಂದಂಗೆ ನಾನು ಎಷ್ಟು ಜನ ಜೊತೆನಾರ ಇರ್ತೀನಿ, ನನಗೂ ಸಂಬಂಧ ಬೇಡ, ನಿನ್ನ ಫೋನ್ ಮಾಡಬೇಡ, ಹಂಗೆ ಅಂತ ಬಾಯಿಗೆ ಬಂದಂಗೆ ಬೈದು ಏನೇನು ಬಾಯಿಗೆ ಬರುತ್ತೆ ಅದನ್ನೆಲ್ಲದನ್ನು ಬಾಯಿಗೆ ಬಂದಂಗೆ ಬೈದು ಲಿಮಿಟ್ ಮೀರಿದಷ್ಟು ಅವಳನ್ನ ಈ ಡಿಪ್ರೆಷನ್ನಿಗೆ ತಳ್ಳಿ ಅವಳೊಂದು 20 ದಿವಸದಿಂದ ಅಂತೂ ಅದು ಅವಳು ಏನು ಹೆಂಗೆ ಅನ್ನೋದೇ ಗೊತ್ತಾಗದಷ್ಟು ಇದಕ್ಕೆ ಹೋಗಿದ್ಲು. ಹಾಂ. ಆಮೇಲೆ ಇವಾಗ ಗೊತ್ತಾಗಿದ್ದು ಅವನು ಇಂಜಿನಿಯರಿಂಗ್ ಕಾಲೇಜಿಂದನೂ ಅದೇ ಪ್ರಾಬ್ಲಮ್ ಅಂತೆ. ಜಿಮ್ಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕೇಳಿ ನೋಡಿದಾಗ ಅವನು ಹೈ ಎಂಡ್ ರೆಗ್ಯುಲರ್ ಓವರ್ ಡ್ರಗ್ಸ್ ಅಡಿಕ್ಟ್ ಅಂತೆ. ಡ್ರಗ್ಸು ಮತ್ತು ಹುಡುಗಿರು ಇವೆರಡೇ ಅಂದರೆ ಇವೆರಡೇ. ಕೇಳಿದ್ರೆ ನಮ್ಮ ಹತ್ರ ದುಡ್ಡಿದೆ, ನಮ್ಮ ಅಪ್ಪನ ಹತ್ರ ದುಡ್ಡಿದೆ, ನಮ್ಮ ಅಪ್ಪ ಅಷ್ಟು ದುಡ್ಡು ಮಾಡಿಟ್ಟಿದ್ದಾರೆ, ನಾನು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು, ನೀನಿಲ್ಲ ಅಂದರೆ ಇನ್ನೊಬ್ಬರು ಅಂತ ಎಲ್ಲ ತೀರಾ ಕೆಟ್ಟದಾಗಿ ಮಾತಾಡ್ತಾರೆ. ಖಂಡಿತ ಏನಂದ್ರೆ ಏನು ಗೊತ್ತಿದ್ದವಳು 22 ವರ್ಷದಲ್ಲಿ ಮದುವೆ ಮಾಡ್ಕೊತೀನಿ ಅಂತ ಕರ್ಕೊಂಡು ಇದಾಗಿ ಒಂದೇ ಸತಿ ಇದೆಲ್ಲ ಗೊತ್ತಾದ್ಮೇಲೆ ಬಾಯಿಗೆ ಬಂದಂಗೆ ಬೈದು ಹಿಂಸೆ ಕೊಟ್ಟು ಅಟ್ಲೀಸ್ಟ್ ಅವಳಿಗೂ ಬಾ ಅಂದ್ರೂ ತುಂಬ ಆರಾಮಾಗಿರೋ ಅಂತ ಲೈಫ್ ಇತ್ತು. ಓದಿದ್ಲು, ಕೆಲ್ಸಕ್ಕೆ ಹೋಗ್ಬೋದಾಗಿತ್ತು, ಮುಂದಕ್ಕೆ ಓದ್ಬೋದಾಗಿತ್ತು, ಕೊನೆ ಪಕ್ಷ ಏನಿಲ್ಲ ಅಂದ್ರೂ ಆರಾಮಾಗಿ ಮನೇಲಿ ಇದ್ದಿದ್ರು ನಾವು ಮನೇಲಿ ಒಳ್ಳೆ ನೀಟಾಗಿರೋ ಹುಡುಗನ ನೋಡಿ ಮದುವೆ ಮಾಡುವು ಎಲ್ಲ ಆಪ್ಷನ್ನು ಇತ್ತು. ನಂಬಿಕೆ ಮೋಸ ಅನ್ನೋದು ವಿಚಾರ ತಲೆ ತಗೊಂಡು ಇರುತ್ತೆ. ಒಂದು ನಂಬಿಕೆ ಅನ್ನೋದೊಂದು ಇದು ಆ್ಯಂಡ್ ಇವನು ಕೊಡ್ತಿದ್ದಿದ್ದು ಕಾಟ. 3 ಹೊತ್ತು ಫೋನ್ ಮಾಡಿ ಬಾಯಿಗೆ ಬಂದಂಗೆ ಅನ್ನೋದು, ಬಾಯಿಗೆ ಬಂದಂಗೆ ಟಾರ್ಚರ್ ಕೊಡೋದು. ಅವಳು ಫಸ್ಟು ಸ್ವಲ್ಪ ಸ್ಟ್ರಾಂಗೇ ಇದ್ಲು, ಆ ಥರ ಏನು ವೀಕ್ ಮೈಂಡೆಡ್ ಇರಲಿಲ್ಲ. ಅವನು ಹೆಂಗೆ ಬ್ರೈನ್ ವಾಶ್ ಥರ ಮಾಡ್ಬಿಟ್ಟ ಅಂದರೆ ಇವಳು ಯಾರು ಬೇರೆ ಹುಡುಗರಾಗಲಿ ಹುಡುಗಿರಾಗಲಿ ಇವ್ರ ಕ್ಲಾಸ್ಮೇಟ್ಸ್ ಜೊತೆನೂ ಮಾತಾಡೋಂಗಿಲ್ಲ. ಪ್ರತಿಯೊಬ್ಬರದ್ದು ನಂಬರ್ ಬ್ಲಾಕ್ ಮಾಡಿಸಿದ್ದ. ಎಷ್ಟು ಮೈಂಡ್ ವೀಕ್ ಮಾಡ್ಬಿಟ್ಟ ಅಂದರೆ ಇವನಿಲ್ಲ ಅಂದರೆ ಬೇರೆ ಪ್ರಪಂಚ ಇಲ್ಲ ಅನ್ನಂಗೆ. ಈಗ ಮಾಡಿರೋದು ಹೆಂಗೆ ಅಂದರೆ ಮನೆಯವ್ರದ್ದು ಹಿಂದೆ ಮುಂದೆ ಮಕ ನೋಡ್ದಲ್ಲೇ ಮಾಡ್ಕೊಂಡಿರೋದು ಅಂದರೆ ಅಷ್ಟು ಅವಳದು ಬ್ರೈನ್ ವಾಶ್ ಮಾಡಾಕಿದ್ದ. ಅವತ್ತು ನೀವು ಇದ್ದಂಥ ಸಂದರ್ಭದಲ್ಲಿ ನಿಮ್ಮನೆಗೆ ಕರ್ಕೊಂಡು ಬೆಂಗಳೂರಲ್ಲಿ ಇಟ್ಕೊಂಡಿದ್ರಿ, ಏನಾಯ್ತು ಸರ್? ತುಂಬ ಬೇಜಾರು ಮಾಡ್ಕೊತಾ ಇದ್ಲು. ಹಾಸನಲ್ಲಿ ಅಂತ ನನ್ನ ತಂಗಿ ಏನು ಮಾಡಿದ್ಲು, ಒಂದು 10 ದಿವಸದಿಂದ ಅವಳನ್ನ ಕರ್ಕೊಂಬಂದ್ಲು. ಇವಳು ಇಲ್ಲಿ ವರ್ಕಿಂಗ್ ಇರೋದ್ರಿಂದ ಅವಳೇನು ಮಾಡಿದ್ಲು, ನಾನೇನಂದೆ, ನೀನು ಹೋಗು ಪರವಾಗಿಲ್ಲ, ಇವಳು ಇಲ್ಲಿ ಇರ್ತಾಳೆ, ಕೆಲ್ಸಕ್ಕೆ ಹೋಗ್ತಾಳೆ, ಆರಾಮಾಗಿರ್ತಾಳೆ, ಅದರಿಂದ ಆಚೆ ಬರ್ತಾಳೆ ಅಂತ ಇದು ಮಾಡ್ಕೊಂಡ್ವಿ. ಒಂದು 8-9 ದಿವಸದಿಂದ ಇದ್ಲು. ಬಟ್ ಬೇಜಾರು ಮಾಡ್ಕೊಂಡೇ ಇರೋಳು. ಕೇಳಿದಾಗೆಲ್ಲ ಇಲ್ಲ ನನಗೆ ಬೇಜಾರೇ ಇಲ್ಲ, ನನ್ನ ಪಾಡಿಗೆ ನಾನು ಇದ್ದೀನಿ ಅಂತಲೇ ಹೇಳೋಳು. ಬಟ್ ಅವಳು ಫ್ರೆಂಡ್ಸ್ಗಳಿಗೆ ಹತ್ರ ಎಲ್ಲ ಹೇಳೋಳಂತೆ ಯಾವಾಗ್ಲೂ, ನನಗಿನ್ನೇನಕ್ಕೂ ಜೀವನ ಬೇಕೇ ಆಗಿಲ್ಲ, ಅವ್ನು ಮೋಸ ಮಾಡ್ಬಿಟ್ಟ, ಇವತ್ತು ಅಷ್ಟು ಕಿರಿಕ್ ಮಾಡ್ತಾನೆ ಅಂತ ಎಲ್ಲರ ಹತ್ರ ಫ್ರೆಂಡ್ಸ್ಗಳ ಹತ್ರ ಹೇಳ್ಕೊಳ್ಳೋಳಂತೆ. ಬಟ್ ಹೇಳ್ಕೊಂಡ್ರೂ ಅದು ಅವ್ಳ ಫ್ರೆಂಡ್ಸ್ಗಳು ಬೇಡ ಅಂತ ಹೇಳಿದ್ರು ಅದರಿಂದ ಆಚೆ ಬರೋಕ್ಕಾಗಿಲ್ಲ. ಶುಕ್ರವಾರನೂ 9 ಗಂಟೆ ತನಕ ಮಲ್ಗೆ ಇದ್ಲು. ನಾನು ಆಫೀಸಿಗೆ ಹೊರಟಾಗ ಕರೆದು, ಆಯಿತು ನೀನಿರು ಬರ್ತೀನಿ ಇವತ್ತಾದರೆ ಹಾಸನ್ಗೆ ಹೋಗೋಣ ಶನಿವಾರ ಭಾನುವಾರ ಅಂತ ಹೇಳಿದ್ದೆ. ಆಯಿತು ಅಂತ ಹೇಳ್ಬಿಟ್ಟು ಬಾಗ್ಲು ಹಾಕ್ಕೊಂಡ್ಲು. ರಿಪೋರ್ಟಲ್ಲಿ ನೋಡಿದಾಗ 12:30 ತನಕನೂ ಪದೇ ಒಂದು 100 ಸತಿ ಫೋನ್ ಮಾಡಿದ್ದಾನೆ. ಪೊಲೀಸ್ ಹೇಳ್ದಂಗೆ 12:45ಗೆ ಲಾಸ್ಟ್ ಕಾಲು ಒಂದು 20-30 ಸೆಕೆಂಡ್ ಮಾತಾಡಿರೋದು. ಅದಕ್ಕಿಂತ ಮುಂಚೆ 10 ಗಂಟೆಯಿಂದ 12:45 ತನಕ ಮಾತಾಡ್ತಾನೆ ಇದ್ದಾರೆ.
ಅದೇನೇನಂದ ಏನೇನಾಯಿತು ಸಡನ್ನಾಗಿ ಏನು ಟ್ರಿಗರ್ ಆಯಿತು ಅಂತ ಗೊತ್ತಿಲ್ಲ. ಫೋನ್ ಇಟ್ಟು ಹೆಂಗಿತ್ತು ಟೇಬಲ್ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡಿದ್ಲು, ಪಕ್ಕದಲ್ಲಿ ಕಾಫಿ ಕುಡಿದಿರೋ ಲೋಟ ಇತ್ತು. ಸೀದಾ ಡೈರೆಕ್ಟಾಗಿ ರೂಮ್ಗೆ ಹೋಗಿ ಮಾಡ್ಕೊಂಡಿರೋದು. ಈಗ ಅವ್ರ ಮೇಲೆ ಕೇಸ್ ಆಗಿದೆ. ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗಿದೆ. ಸೋ ಫಾರ್ ಇನ್ನೂ ಅರೆಸ್ಟ್ ಆಗಿಲ್ಲ. ಅದೇ ಶುಕ್ರವಾರ 4 ಗಂಟೆಗೆ ಸೆಷನ್ ಕೋರ್ಟಲ್ಲಿ ಬಂದು ಇದು ಫೈಲ್ ಮಾಡೋದ್ರಂತೆ, ಆಂಟಿಸಿಪೇಟರಿ ಮಾಡೋಗಿದ್ದಾರಂತೆ. ಎಲ್ಲರಿಗೂ ಹೇಳ್ಕೊಂಡಿದ್ದಾರೆ, ದುಡ್ಡಿದೆ ನಾವು ಬೇಲ್ ತಗೊಂತೀವಿ, 3 ವರ್ಷ ಇಲ್ಲ 4 ವರ್ಷ ಕೋರ್ಟ್ ನಡೆಸ್ತೀವಿ, ಇವಳಿಲ್ಲ ಅಂದರೆ ಇನ್ನೊಬ್ಳನ್ನ ಮದುವೆ ಮಾಡ್ಕೊಂತೀವಿ ಅಂತ ಆ ಥರ ಎಲ್ಲದನ್ನೂ ಹೇಳ್ಕೊಂಡು ಓಡಾಡ್ತಾ ಇದ್ದಾರಂತೆ. ಬಟ್ ಅವ್ರ ಇದರಿಂದ ಈಗ ಒಂದು ಹುಡುಗಿ ಲೈಫ್, ಒಂದು ಫ್ಯಾಮಿಲಿ ಹುಡುಗಿ ಲೈಫು ಇದು ಅದೆಲ್ಲ ಕಂಪ್ಲೀಟ್ ಅಂದರೆ ಕಂಪ್ಲೀಟಾಗಿ ನಾಶ ಆಗೋಯ್ತು. ಬಟ್ ಏನಂದ್ರೆ ಅಟ್ಲೀಸ್ಟ್ ಈಗ ನಾ ಹೇಳೋದು ಅವ್ನಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗಬಾರ್ದು. ಪೊಲೀಸರು ಅರ್ಜೆಂಟ್ ಅವ್ನ ಕಸ್ಟಡಿಗೆ ತಗೊಂಡು ಅವ್ನ ಫೋನಲ್ಲೆಲ್ಲ ಏನೇನಿತ್ತು ಹೆಂಗೆಂಗಿತ್ತು ಅನ್ನೋದನ್ನೆಲ್ಲ ನೋಡಿ ಅದು ಕರೆಕ್ಟಾಗಿ ಎನ್ಕ್ವೈರಿ ಆಗಿ ಅವನಿಗೆ ಕರೆಕ್ಟಾಗಿರೋದಾಗೆ ಶಿಕ್ಷೆ ಆಗಬೇಕು.